ಬಾಹು ಮತ್ತು ಅವರ ಸಹೋದರ ಬಲಿ ರಿಷಭನ ರಾಜಪುತ್ರರಾಗಿದ್ದರು. ಬಲಿ ವೈಶಿಷ್ಟ್ಯ ರಾಜ್ಯದ ರಾಜನಾದನು. ಆದರೆ ಅವನಿಗೆ ಇಡೀ ಭೂಮಿಯನ್ನು ವಶಪಡಿಸಿಕೊಳ್ಳುವ ಮಹದಾಸೆ ಇತ್ತು. ತನ್ನ ಶಕ್ತಿಯನ್ನು ವಿಸ್ತರಿಸಲು ಅವನು ತನ್ನ ಸಹೋದರರೊಡನೆ ಯುದ್ಧ ಮಾಡಲು ನಿರ್ಧರಿಸಿದನು. 5 ಸಹೋದರರು ಬಲಿ ಆಜ್ಞೆಗೆ ಒಪ್ಪಿಕೊಂಡು ಸನ್ಯಾಸಿಗಳು ಆದರು. ಆದರೆ ಬಾಹು ಮಾತ್ರ ಯುದ್ಧಕ್ಕೆ ಸಜ್ಜನಾದನು. ಹೀಗಾಗಿ ದೊಡ್ಡ ಯುದ್ಧವಾಗದೆ ಇಬ್ಬರು ಸಹೋದರರು ಪರಸ್ಪರ ಹೋರಾಡುವ ಯುದ್ಧ ನಡೆಸಲು ನಿರ್ಧಾರ ಮಾಡಿದರು. ಬಲಿ ಬಾಹುಯ ವಿರುದ್ಧ ಹೋರಾಡಿದನು. ಬಾಹು ಬಲಿನನ್ನು ಎತ್ತಿಕೊಂಡು ನೆಲಕ್ಕೆ ಹಾಕಲು ಹೋಗಿದನು. ಆದರೆ ಕ್ಷಮೆ ಭಾವದಿಂದ ಅವನು ಹಿಂಜರಿಯಿದನು. ಬಾಹುಗೆ ಶಕ್ತಿಯೆಲ್ಲ ವ್ಯರ್ಥವೆಂಬ ಬೋಧನೆ ಆಯಿತು. ಅವನು ರಾಜ್ಯ, ಸಾಮ್ರಾಜ್ಯ, ದೇಹಿ ಭಾವ ಎಲ್ಲವನ್ನೂ ತ್ಯಜಿಸಿ ಕಾಯೋತ್ಸರ್ಗ ತಪಸ್ಸು ಮಾಡಲಾರಂಭಿಸಿದನು. ವರ್ಷಗಟ್ಟಲೆ ಅವನು ಧ್ಯಾನಮಗ್ನನಾಗಿ ನಿಂತಾಗ ಅವನ ಕಾಲುಗಳ ಸುತ್ತ ಹಿಮ್ಮಡಿಗುಡ್ಡ, ಶರವೇಣಿಗಳು ಬೆಳೆದವು. ಇಷ್ಟು ಗಾಢ ತಪಸ್ಸಿನ ಬಳಿಕ ಬಾಹು ಪೂರ್ಣ ಜ್ಞಾನ ಗಳಿಸಿ ಮೋಕ್ಷ ಹೊಂದಿದನು. ಈ ಕಾರಣದಿಂದಾಗಿ ತ್ಯಾಗ ಧರ್ಮದಲ್ಲಿ ಅತ್ಯಂತ ಮಹಾನ್ ಸಂತರೆಂದು ಪೂಜಿಸಲಾಗುತ್ತದೆ.